ಹಾಯ್ ಹಲೋ ನನ್ನ ಎಲ್ಲ ಆತ್ಮೀಯ ಸ್ನೇಹಿತರಿಗೂ ಹಾಗೂ ಪರಿವಾರದವರಿಗೂ ನಿಮ್ಮ ಪ್ರೀತಿಯ ಜ್ಯೋತಿ ಮಾಡುವ ನಮಸ್ಕಾರಗಳು. ನಾನು ಮೊದಲನೇದಾಗಿ ನಿಮ್ಮೆಲ್ಲರಿಗೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಪ್ಪ ಅಂತಂದರೆ ನಿನ್ನೆ ಹಾಕಿರೋ ನನ್ನ ಮೊದಲನೇ ವೀಡಿಯೋಗೆ ತುಂಬ ಜನ ಸಬ್ಸ್ಕ್ರೈಬ್ ಆಗಿದ್ದೀರಾ, ಹಾಗೆ ವ್ಯೂಸ್ ಸಹಿತ ಚೆನ್ನಾಗಿ ಬಂದಿದೆ. ಹಾಗೆ ನಾನು ನಿನ್ನೆ ದಿನ ಮೊದಲನೇ ವಿಡಿಯೋ ಆಗಿರೋದ್ರಿಂದ ಸ್ವಲ್ಪ ಮಿಸ್ಟೇಕ್ ಮಾಡಿದ್ದೀನಿ. ಯೂಟ್ಯೂಬ್ ಚಾನಲ್ಗೆ ಯಾವ ರೀತಿ ಡೈಮೆನ್ಷನ್ ಇಟ್ಕೋಬೇಕು ಅದನ್ನು ಇಟ್ಕೊಂಡಿರಲಿಲ್ಲ, ಹಾಗಾಗಿ ವಿಡಿಯೋ ಸ್ವಲ್ಪ ಮಿಸ್ಟೇಕ್ ಆಗಿದೆ. ಸ್ವಲ್ಪ ಅಂದರೆ ಕಲಿಯೋದು ತುಂಬಾ ಇರುತ್ತೆ ಇದರಲ್ಲಿ. ಸ್ವಲ್ಪ ಕಲಿತಾ ಇದ್ದೀನಿ. ನಾನು ಏನಾದರೂ ತಪ್ಪು ಮಾಡಿದ್ದಲ್ಲಿ ದಯವಿಟ್ಟು ನನಗೆ ಈ ಥರ ಮಾಡಬೇಡಿ ಅಂತಂದು ಕಮೆಂಟ್ ಮಾಡಿ. ನೀವು ನೋಡಿರ್ಬೋದು ನಿನ್ನೆ ವಿಡಿಯೋದಲ್ಲಿ ಡೈಮೆನ್ಷನ್ ಚೇಂಜ್ ಇದೆ, ಇವತ್ತು ಸ್ವಲ್ಪ ಬದಲಾವಣೆ ಮಾಡ್ಕೊಂಡಿದ್ದೀನಿ. ನಾನಿವಾಗ ಏನೋ ಕಲಿತಾ ಇದ್ದೀನಿ. ಕಲಿಯೋ ಜೊತೆಗೆ ನಾನು ನಿಮ್ಮ ಅಡ್ವೈಸನ್ನು ನಾನು ಫಾಲೋ ಮಾಡ್ತೀನಿ. ಏನಾದರೂ ನಂದು ಸ್ವಲ್ಪ ಮಿಸ್ಟೇಕ್ ಇದ್ದರೆ ದಯವಿಟ್ಟು ಅದನ್ನು ಹೇಳಿ. ಹಾಗೆ ಇವತ್ತಿನ ರೆಸಿಪಿ ತುಂಬ ಜನಕ್ಕೆ ಗೊತ್ತಿರಲ್ಲ. ಇದು ಏನಪ್ಪ ಅಂತಂದರೆ ಹಲಸೆ ಹಣ್ಣಿನ ಬೀಜದಿಂದ ಚಟ್ನಿ ಮಾಡ್ತಾಯಿದ್ದೀನಿ, ಹಾಗೆ ಅಕ್ಕಿ ರೊಟ್ಟಿ ಮಾಡ್ತಾಯಿದ್ದೀನಿ. ತುಂಬ ಜನ ಹಲಸಿನ ಹಣ್ಣಿನ ಸೀಸನ್ ಇವಾಗ, ಹಣ್ಣನ್ನು ತಿಂದ್ಬಿಟ್ಟು ಹಾಗೆ ಬೀಜನ ಎಸ್ಬಿಡ್ತೀರಿ. ದಯವಿಟ್ಟು ಆ ಬೀಜನ ಎಸಿಬೇಡಿ. ಯಾಕೆ ಅಂತ ಅಂದರೆ ಹಲಸೆ ಹಣ್ಣಿನ ಬೀಜದಲ್ಲಿ ತುಂಬ ಪ್ರೋಟೀನ್ಸ್ ಇದೆ, ನ್ಯೂಟ್ರಿಷನ್ಸ್ ಇದೆ. ಯಾರೆಲ್ಲ ಡಯಟ್ ಮಾಡ್ತಾ ಇದ್ದೀರಾ ಮತ್ತು ಯಾರೆಲ್ಲ ಜಾಸ್ತಿ ಎಣ್ಣೆ ಅದೆಲ್ಲ ಬಳಸೋದಿಲ್ವೋ ಅಡುಗೆಗೆ, ಅವರಿಗೆ ಇದು ತುಂಬ ಹೆಲ್ಪ್ಫುಲ್ ಆಗುತ್ತೆ. ಯಾಕಂತ ಅಂದರೆ ಡಯಟ್ ಮಾಡೋರು ಹೆಚ್ಚಿನ ಪ್ರೋಟೀನನ್ನು ತೊಗೊಳಕ್ಕೆ ಹೋಗ್ತೀರಾ, ಪ್ರೋಟೀನ್ ಪೌಡ್ರು ಅದು ಇದು ಅಂತ ತೊಗೊಳ್ತಿರಲ್ಲ. ಅದ್ರ ಬದಲಾಗಿ ಇದನ್ನು ನಮ್ಮ ಆಹಾರದಲ್ಲೇ ನಾವು ಯಾವ ರೀತಿ ಎಲ್ಲ ಯೂಸ್ ಮಾಡ್ಬೋದು. ಹಲಸಿನ ಬೀಜ ಸುಮ್ಮನೆ ಹೆಸರು ವೇಸ್ಟ್ ಆಗಿಬಿಡುತ್ತೆ. ಅದು ವೇಸ್ಟ್ ಮಾಡೋ ಬದಲು ನಾವು ಈ ಒಂದು ರೀತಿ ಚಟ್ನಿ ಮಾಡ್ಕೊಂಡು ತಿನ್ನೋದ್ರಿಂದ ನಿಮಗೆ ವೆರೈಟಿ ಟೇಸ್ಟ್ ಸಿಗುತ್ತೆ. ಹಾಗೆ ನಾನು ಈ ಒಂದು ಚಟ್ನಿನ ಕಲ್ತಿರೋದು ನಮ್ಮ ಅವ್ವರಿಂದ. ನಮ್ಮ ಅವ್ವರು ಹೇಳ್ತಾ ಇರ್ತಿದ್ರು, ನಾವು ಮಲೆನಾಡು ಸೈಡರಾಗಿರೋದ್ರಿಂದ ಯಾವ್ಯಾವ ಸೀಸನಲ್ಲಿ ಏನೇನು ಬರುತ್ತೋ ಅದನ್ನೆಲ್ಲನೂ ಚೆನ್ನಾಗಿ ಯೂಸ್ ಮಾಡ್ಕೊತೀವಿ. ಹಾಗೆ ಹಲಸಿನ ಬೀಜನ ಹುರಿದು ಕೊಡ್ತಾಯಿದ್ರು ಅವಾಗೆಲ್ಲ. ಇವಾಗೆಲ್ಲ ಸ್ನ್ಯಾಕ್ಸ್ ಅಂತಂದರೆ ಚಿಪ್ಸು ಅದು ಇದು ಎಲ್ಲ ತಿಂದುಬಿಡ್ತೀವಿ. ಬಟ್ ಅವಾಗೆಲ್ಲ ಹಾಗಿರಲಿಲ್ಲ. ನಮಗೇನಾದ್ರು ತಿನ್ನೋಕ್ಕೆ ಬೇಕಿತ್ತು ಅಂತಂದರೆ ಹಾಗೆ ಹಲಸಿನ ಹಣ್ಣು ತಿಂದು 2 ಬೀಜನ ಬಾಗಿಲಲ್ಲಿ ಎಸ್ತಿರೋರು, ಅದಲ್ಲೇ ಒಣಗ್ತಾ ಇರ್ತಿತ್ತು. ಆ ಒಣಗಿರೋ ಬೀಜ ತೊಗೊಂಡೋಗಿ ಒಲೆಯಲ್ಲಿ ಹಾಕಿ ಸುಟ್ಟು ಅದನ್ನು ನಮ್ಗೆ ತಿನ್ನೋಕೆ ಕೊಡ್ತಾಯಿದ್ರು. ನಿಮಗೆ ದಯವಿಟ್ಟು ಯಾರಿಗೆ ಹಲಸಿನ ಹಣ್ಣು ತಿಂತೀರಾ ಅದರಲ್ಲಿ ಬೀಜ ಸಿಗುತ್ತೆ, ಎಸಿಬೇಡಿ ಅಂತ ಕೇಳ್ಕೊತಾ ಇದ್ದೀನಿ. ನೋಡಿ ಒಂದ್ಸರಿ ನೀವೆಲ್ಲರೂ ಟ್ರೈ ಮಾಡಿ. ಫಸ್ಟ್ ನೀವು ಟ್ರೈ ಮಾಡಿದಾಗ ಸೆಕೆಂಡ್ ಟೈಮ್ ನೀವು ದೇವರಣೆ ಬೀಜನ ಎಸೆಯೋದಿಲ್ಲ, ಅಷ್ಟು ಚೆನ್ನಾಗಿ ಬರುತ್ತೆ. ಈ ಚಟ್ನಿ ವೆರೈಟಿಯಾಗೂ ಇರುತ್ತೆ. ಎಲ್ಲ ಮಾಮೂಲಿ ಚಟ್ನಿಗಳನ್ನು ತಿಂದಿರ್ತೀವಿ, ಅದೇ ಸೀಸನ್ ವೈಸ್ ನಾವೇನು ಫ್ರೂಟ್ಸ್ ತಿಂತೀವಿ, ಸೀಸನ್ ವೈಸ್ ನಾವು ಏನೆಲ್ಲ ಸಿಗುತ್ತೆ ಅದನ್ನು ತಿಂತೀವಿ. ನಮ್ಮ ಆರೋಗ್ಯಕ್ಕೂ ಸಹಿತ ತುಂಬ ಒಳ್ಳೆಯದು ಅದು. ನಾನಿವತ್ತು ಹಲಸಿನ ಬೀಜದ ಚಟ್ನಿಯನ್ನು ತೋರಿಸ್ತಾ ಇದ್ದೀನಿ. ಇವಾಗ ಹಲಸಿನ ಹಣ್ಣಿನ ಸೀಸನ್ ಆಗಿರೋದ್ರಿಂದ ಹಲಸಿನ ಹಣ್ಣನ್ನು ಎಲ್ಲರೂ ತಂದೆ ತರ್ತೀರ ಮನೆಗೆ. ಹಣ್ಣನ್ನು ತಿಂದು ಬೀಜನ ಎಸೆಬೇಡಿ. ಈ ಬೀಜದಲ್ಲೇ ಹೆಚ್ಚಿನ ಪ್ರಮಾಣದಲ್ಲಿ ನ್ಯೂಟ್ರಿಷನ್ ಹಾಗೆ ಪ್ರೋಟೀನ್ ಇರುತ್ತೆ. ಈ ಪ್ರೋಟೀನು ಇವಾಗ ಏನು ಹೊರಗಡೆ ನೀವು ಪ್ರೋಟೀನ್ ಪೌಡ್ರು ನ್ಯೂಟ್ರಿಷನ್ ಎಲ್ಲ ತೊಗೊತಿರಲ್ಲ, ಅದ್ರ ಬದಲಾಗಿ ನಮ್ಮ ಆಹಾರದಲ್ಲೇ ಏನೇನು ಸಿಗುತ್ತೆ ಅದನ್ನು ತೊಗೊಳಕ್ಕೆ ಪ್ರಯತ್ನ ಮಾಡೋಣ. ಹಾಗಿದ್ರೆ ಇವಾಗ ತಡ ಮಾಡೋದು ಬೇಡ, ಹಲಸಿನ ಬೀಜದ ಚಟ್ನಿನ ಹೇಗೆ ಮಾಡೋದು ಅಂತಂದು ನೋಡಿದ ಮೇಲೆ ನೀವು ಟ್ರೈ ಮಾಡಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ಸ್ ಮಾಡೋದನ್ನು ಮರಿಬೇಡಿ. ಹಾಗೆ ನನ್ನ ಚಾನಲ್ನ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೋರಿ. ಥ್ಯಾಂಕ್ ಯು. ನೋಡಿ ನಾನಿವಾಗ ತೋರಿಸ್ತಾ ಇದ್ದೀನಲ್ಲ, ಇದು ಹಲಸಿನ ಹಣ್ಣಿನ ಒಳಗಡೆ ಇರೋವಂಥ ಬೀಜ. ಈ ಬೀಜನ 2 ರಿಂದ 3 ದಿನ ಬಿಸಿಲಲ್ಲಿ ಹಾಕಿ ಕ್ಲೀನಾಗಿ ಒಣಗಿಸಿದ್ದೀವಿ. ಇವಾಗ ಇದನ್ನು ಸಿಪ್ಪೆ ತೆಗೆದಿದ್ದೀನಿ. ನಿಮಗೆ ತೋರಿಸೋಣ ಅಂತ ಒಂದು 3 ಬೀಜನ ಹಾಗೆ ಇಟ್ಟಿದ್ದೀನಿ. ನೋಡಿ ಇವಾಗ ತೆಗಿತಾ ಇದ್ದೀನಿ. ನಾವು ಕೈಯಲ್ಲೇ ಹಾಗೆ ಈಸಿಯಾಗಿ ತೆಗಿಬೋದು. ಇವಾಗ ಈ ಸಿಪ್ಪೆ ತೆಗೆದಿರುವಂತಹ ಬೀಜನ ಒಂದು ಸರಿ ಕ್ಲೀನಾಗಿ ವಾಶ್ ಮಾಡೋಣ. ನೋಡಿ ನಾನಿವಾಗ ತೋರಿಸ್ತಾ ಇದ್ದೀನಿ ನಮ್ಮ ಚಟ್ನಿಗೆ ಏನೇನೆಲ್ಲ ಪದಾರ್ಥ ಬೇಕು ಅಂತಂದು. ಈಗ ನಾನಿಲ್ಲಿ 20 ಹಲಸಿನ ಹಣ್ಣಿನ ಬೀಜನ ತೊಗೊಂಡಿದ್ದೀನಿ, ಮತ್ತು ಅರ್ಧ ಇಂಚಿನಷ್ಟು ಬೆಲ್ಲ, ಒಂದು 10 ರಿಂದ 15 ಎಸಳು ಬೆಳ್ಳುಳ್ಳಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಒಂದು 7 ರಿಂದ 8 ಹಸಿಮೆಣಸಿನಕಾಯಿ, ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು, ಒಂದು ಚಿಕ್ಕ ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಹಾಗೆ ಕೊತ್ತಂಬರಿನೂ ಸಹ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ರುಚಿಗೆ ತಕ್ಕಷ್ಟು ಉಪ್ಪು. ಇಷ್ಟೇ ನೋಡಿ ನಾವು ಚಟ್ನಿ ಮಾಡೋಕ್ಕೆ ಬೇಕಾಗಿರುವಂಥ ಪದಾರ್ಥಗಳು. ಇವಾಗ ನಮ್ಮ ಚಟ್ನಿನ ಹೇಗೆ ಮಾಡೋದು ಅಂತಂದು ನೋಡೋಣ ಬನ್ನಿ. ಮೊದಲಿಗೆ ನಾವು ಈ ಹಲಸಿನ ಬೀಜನ ಒಂದು 3 ರಿಂದ 4 ಭಾಗ ಕಟ್ ಮಾಡ್ಕೊಳ್ಳೋಣ. ಸ್ವಲ್ಪ ಗಟ್ಟಿ ಇರುತ್ತೆ, ಚಾಕುನ ನೋಡಿ ತಗೊಳ್ಳಿ, ಹಾಗೆ ನಿಧಾನಕ್ಕೆ ಕಟ್ ಮಾಡಿ, ಹುಷಾರಾಗಿ ಕಟ್ ಮಾಡಿ. ಇವಾಗ ಎಲ್ಲ ಬೀಜನೂ ಹೀಗೆ 2 ರಿಂದ 3 ಹೋಳು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನೋಡ್ತಿದ್ದೀರಲ್ಲ, ಇವಾಗ ಈ ರೀತಿ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಗ್ಯಾಸ್ ಹಚ್ಚಿಬಿಟ್ಟು ಒಂದು ಕುಕ್ಕರ್ ಇಡೋಣ. ಕುಕ್ಕರಿಗೆ
ನಾವು ಕಟ್ ಮಾಡಿರುವಂತಹ ಹಲಸಿನ ಬೀಜನ ಹಾಕ್ತಾಯಿದ್ದೀನಿ. ಹಾಗೆ ಇದಕ್ಕೆ ಬೇಯಲಿಕ್ಕೆ ಎಷ್ಟು ನೀರು ಬೇಕೋ ಅಷ್ಟು ನೀರು ಹಾಕಿ ನಾನಿಲ್ಲಿ 2 ಬೌಲ್ ನೀರು ಹಾಕ್ತಾಯಿದ್ದೀನಿ. ಇವಾಗ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡೋಣ. ಕ್ಲೋಸ್ ಮಾಡಿ 3ರಿಂದ 4 ವಿಷಲ್ಲು ಕೂಗಿಸ್ಕೊಳ್ಳೋಣ. ಇವಾಗ ಕುಕ್ಕರ್ ಓಪನ್ ಮಾಡ್ತಾಯಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತಂದು, ಎಷ್ಟು ಚೆನ್ನಾಗಿ ಕಲರ್ ಬಿಟ್ಟಿದೆ. ಇವಾಗ ಇದನ್ನು ನೋಡಿ ಈ ರೀತಿ ಆಗಿದೆ ಬೆಂದಿದ ಮೇಲೆ. ಇವಾಗ ಇದನ್ನು ನೀರು ಮತ್ತು ಬೀಜನ ಸಪ್ರೇಟ್ ಮಾಡ್ಕೊಳ್ಳೋಣ. ಈ ರೀತಿ ಬೀಜ ಮತ್ತು ಬೇಯಿಸಿರೋ ನೀರನ್ನು ಸಪ್ರೇಟ್ ಮಾಡ್ತಿದ್ದೀವಲ್ಲ, ಇವಾಗ ಈ ನೀರನ್ನು ಚೆಲ್ಲಕ್ಕೆ ಹೋಗಬೇಡಿ, ಇದು ನಮಗೆ ಬೇಕಾಗುತ್ತೆ, ಹಾಗೆ ಸೈಡಿಗೆ ಎತ್ತಿಟ್ಬಿಡಿ. ಇವಾಗ ಒಂದು ಮಿಕ್ಸಿ ಜಾರ್ ತೊಗೊಂಡು ಬೇಯಿಸಿರೋ ಹಲಸಿನ ಬೀಜ ಹಾಗೆ ಮೆಣಸಿನ್ಕಾಯಿನ ಇಲ್ಲಿ ಸ್ವಲ್ಪ ಹುರಿದು ಹಾಕ್ಕೊಂಡಿದ್ದೀನಿ, ಮತ್ತು ಬೆಲ್ಲ, ಬೆಳ್ಳುಳ್ಳಿ, ಸ್ವಲ್ಪ ಉಪ್ಪು, ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಇವಾಗ ಇದನ್ನು ಎಲ್ಲನೂ ಸೇರಿಸಿ ಮಿಕ್ಸಿ ಮಾಡ್ಕೊಂಬರೋಣ. ಇದು ಸಣ್ಣಾಗಿ ರುಬ್ಬೇಕು ಸ್ವಲ್ಪ. ನೋಡಿ ಇವಾಗ ತರಿಯಾಗಿದೆ. ಇವಾಗ ನಾವು ಆವಾಗಲೇ ಬೇಯಿಸಿ ಎತ್ತಿಟ್ಕೊಂಡಿದ್ವಲ್ವ, ಆ ನೀರನ್ನು ಹಾಕಿ ಮತ್ತೆ ಮಿಕ್ಸಿ ಮಾಡೋಣ. ಇವಾಗ ನೋಡಿ ಇಷ್ಟು ಸಣ್ಣದಾಗಿ ಆಗಬೇಕು, ಸ್ಮೂತಾಗಿ ಆಗುತ್ತೆ ಚಟ್ನಿ. ಇವಾಗ ನಾವು ಕಟ್ ಮಾಡಿರುವಂತಹ ಕೊತ್ತಂಬರಿ ಸೊಪ್ಪು ಮತ್ತು ಈರುಳ್ಳಿನ ಹಾಕಿ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡೋಣ. ಇವಾಗ ನೋಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿ, ಇವಾಗ ಇದನ್ನು ಒಂದು ಸರ್ವಿಂಗ್ ಬೌಲಿಗೆ ತೆಗಿತಾ ಇದ್ದೀನಿ. ನೋಡಿ ಈ ರೀತಿ ಚಟ್ನಿ ಸ್ಮೂತಾಗಿ ರುಬ್ಕೋಬೇಕು. ಇವಾಗ ಈ ಚಟ್ನಿಗೆ ಸ್ವಲ್ಪ ಮೇಲ್ಗಡೆ ಚಿಕ್ಕದಾಗಿ ಕಟ್ ಮಾಡಿರೋ ಈರುಳ್ಳಿ ಮತ್ತು ಕೊತ್ತಂಬರಿನ ಸೇರಿಸ್ತಾ ಇದ್ದೀನಿ. ನೋಡಿದ್ರಲ್ಲ ಫ್ರೆಂಡ್ಸ್, ನಮಗಿಲ್ಲಿ ಹಲಸಿನ ಬೀಜದ ಚಟ್ನಿ ರೆಡಿಯಾಗಿದೆ. ಈ ಚಟ್ನಿನ ನಾವು ರೊಟ್ಟಿ ಜೊತೆ ಸರ್ವ್ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ. ನಾನಿವತ್ತು ಅಕ್ಕಿ ರೊಟ್ಟಿ ಜೊತೆ ಈ ಚಟ್ನಿನ ಸರ್ವ್ ಮಾಡ್ತಾಯಿದ್ದೀನಿ. ಅಕ್ಕಿ ರೊಟ್ಟಿ ಮತ್ತು ಈ ಚಟ್ನಿ ತುಂಬ ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ನಾನಿವತ್ತು ಅಕ್ಕಿ ರೊಟ್ಟಿನ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಗ್ಯಾಸ್ ಮೇಲೆ ಒಂದು ಅಗಲವಾದಂಥ ಪಾತ್ರೆ ಇಡಿ. ನಾನು ಈ ಪಾತ್ರೆಗೆ 2 ಬೌಲ್ ನೀರು ಹಾಕ್ತಾಯಿದ್ದೀನಿ. 2 ಬೌಲ್ ನೀರು ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ಉಪ್ಪನ್ನು ನೋಡಿ ಹಾಕ್ಕೊಳ್ಳಿ. ಅಲ್ಲಿ ಚಟ್ನಿಗೂ ನಾವು ಉಪ್ಪು ಹಾಕಿದ್ದೀವಲ್ಲ, ಹಾಗಾಗಿ ಉಪ್ಪು ಜಾಸ್ತಿ ಆಗ್ಬೋದು, ನೋಡಿ ಹಾಕ್ಕೊಳ್ಳಿ. ಈಗ ನೀರು ಕುದೀತಾ ಇದೆ. ನೋಡಿ ನಾನಿವಾಗ ಈ ಹಿಟ್ಟು ಕೂಡಿಸೋದನ್ನು ಗುಣಕು ಅಂತಾರೆ, ನಾವು ಇದನ್ನು ಗುಣಕು ಅಂತ ಕರಿತೀವಿ. ಇವಾಗ ಅದನ್ನು ಇಟ್ಬಿಟ್ಟು 1 ಬೌಲು ಅಕ್ಕಿ ಹಿಟ್ಟನ್ನು ಹಾಕ್ತಾಯಿದ್ದೀನಿ. ನೋಡಿ ಹಾಕಿದ ತಕ್ಷಣ ಚೆನ್ನಾಗಿ ಕುದೀತಾ ಇದೆ. ಈ ರೀತಿ ಚೆನ್ನಾಗಿ ಕುದಿಬೇಕು. ಇವಾಗ ನಿಧಾನವಾಗಿ ಈ ಗುಣಕಿನ ಸಹಾಯದಿಂದ ನಿಧಾನವಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ ಈ ರೀತಿ ನಿಧಾನವಾಗಿ ಮಾಡ್ಕೊಳ್ಳಿ, ಅಂದರೆ ಹಿಟ್ಟು ಎಲ್ಲಿ ಗಂಟಾಗೋದಿಲ್ಲ. ಹಿಟ್ಟು ಕ್ಲೀನಾಗಿ ನಿಧಾನಕ್ಕೆ ಬೆಂದರೆ ಅಕ್ಕಿ ರೊಟ್ಟಿನೂ ತುಂಬ ಸ್ಮೂತಾಗಿರುತ್ತೆ. ನೋಡಿ ಇವಾಗ ಚೆನ್ನಾಗಿ ಬೆಂದಿದೆ. ನೋಡಿ ತೋರಿಸ್ತಾ ಇದ್ದೀನಿ. ನೋಡಿ ಈ ರೀತಿಯಾಗಿದೆ. ಇವಾಗ ಗ್ಯಾಸ್ ಆಫ್ ಮಾಡಿಬಿಟ್ಟು ಒಂದು ದೊಡ್ಡ ಪ್ಲೇಟ್ ತೊಗೊಂಡಿದ್ದೀನಿ. ಇದು ಈ ರೀತಿ ಹಿಟ್ಟನ್ನು ಹಾಕಿ ಚೆನ್ನಾಗಿ ನಾದ್ಕೊಳ್ಳಿ. ನೋಡಿ ಈ ರೀತಿ ನಾದ್ಕೊಳ್ಳಿ. ನಾದಿದ್ದಾಗಿದೆ. ಈಗ ನಾನಿಲ್ಲಿ ಅವನ್ನ ಉಳ್ಳೆಗಳು ಮಾಡಿಟ್ಕೊಳ್ತಾ ಇದ್ದೀನಿ. ನೋಡಿ 4 ಆಗಿದೆ. ಇವಾಗ ಗ್ಯಾಸ್ ಹಚ್ಚಿ ಒಂದು ತವ ಇಡ್ತಾ ಇದ್ದೀನಿ. ಈ ತವಕ್ಕೆ ಇವಾಗ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ. ಎಣ್ಣೆ ಹಾಕಿದ್ದಾಗಿದೆ. ಇವಾಗ ಒಂದು ಹಾಳೆ ತೊಗೊಂಡಿದ್ದೀನಿ ನಾನಿಲ್ಲಿ. ಹಾಳೆ ಕಟ್ ಮಾಡಿಟ್ಕೊಂಡಿದ್ದೀನಿ. ಆ ಹಾಳೆಗೂ ಸಹಿತ ಸ್ವಲ್ಪ ಎಣ್ಣೆ ಹಚ್ಚಿ, ಹಾಗೆ ಲಟ್ಟಣಿಗೂ ಸ್ವಲ್ಪ ಎಣ್ಣೆ ಹಚ್ತಾ ಇದ್ದೀನಿ. ಇವಾಗ ನೋಡಿ ಅಕ್ಕಿ ರೊಟ್ಟಿನ ಈ ರೀತಿ ಚೆನ್ನಾಗಿ ಲಟ್ಟಿಸ್ಕೊಳ್ಳೋಣ. ನೋಡಿ ಈ ರೀತಿ ಲಟ್ಸಿದ್ದಾಗಿದೆ. ಇವಾಗ ಈ ಲಟ್ಸಿರೋಂಥ ರೊಟ್ಟಿನ ತವ ಕಾದಿದೆ, ತವಾಗ ಹಾಕ್ತಾಯಿದ್ದೀನಿ. ನಾನಿಲ್ಲಿ ರೇಷನ್ ಅಕ್ಕಿ ಹಿಟ್ಟು ತೊಗೊಂಡಿಲ್ಲ, ನಾನ್ ಪಾಲಿಶ್ಡ್ ಅಕ್ಕಿನ ತೊಗೊಂಡು ರೈಸ್ ಹಿಟ್ಟು ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ ಇವಾಗ ರೆಡಿ ಆಯಿತು. ಚೆನ್ನಾಗಿ ಈ ರೀತಿ ತಿರುಗಿಸಿ ಚೆನ್ನಾಗಿ ಬೇಯಿಸ್ಕೊಳ್ಳಿ. ಇವಾಗ ಬೆಂದಿದ್ದಾಗಿದೆ. ನಮ್ಮ ಅಕ್ಕಿ ರೊಟ್ಟಿನೂ ರೆಡಿ ಆಯಿತು. ನೋಡಿ ಇವಾಗ ಹಲಸಿನ ಬೀಜದ ಚಟ್ನಿ ಜೊತೆ ಅಕ್ಕಿ ರೊಟ್ಟಿನೂ ರೆಡಿಯಾಗಿದೆ. ನೀವು ಈ ರೆಸಿಪಿನ ಟ್ರೈ ಮಾಡಿ ಹೇಗಾಗಿದೆ ಅಂತ ಕಮೆಂಟ್ ಮಾಡಿ, ಲೈಕ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಾಳೆ ಮತ್ತೊಂದು ವಿಡಿಯೋ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ಸರ್ವೇ ಜನ ಸುಖಿನೋ ಭವಂತು, ಅನ್ನದಾತೋ ಸುಖೀ ಭವ. ಥ್ಯಾಂಕ್ ಯು.